ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಚರ್ಚೆಗೆ ಗ್ರಾಸವಾಗಿರುವ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಇದೀಗ ಮಹತ್ತರ ಬೆಳವಣಿಗೆಯನ್ನ ಪಡೆದುಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹೊಳೆನರಸೀಪುರದ ಪ್ರಜ್ವಲ್ ಮನೆಯಲ್ಲಿ ಇವತ್ತು ಮಹಜರು ನಡೆಸುತ್ತೆ ಎಸ್ಐಟಿ ಟೀಮ್. ಮಧ್ಯಾಹ್ನ ಮಹಜರು ಪ್ರಕ್ರಿಯೆಯನ್ನು ಎಸ್ಐಟಿ ಟೀಮ್ ನಡೆಸುತ್ತೆ. ಸೊ ಅಲ್ಲಿಗೆ ನಿನ್ನೆಯಿಂದ ಅಧಿಕೃತವಾಗಿ ತನ್ನ ಕಾರ್ಯಕ್ಕೆ ಒಂದು ಚುರುಕು ಕೊಟ್ಟಿರುವಂತಹ ಎಸ್ಐಟಿ ಟೀಮ್ ಇವತ್ತು ಹೊಳೆನರಸೀಪುರಕ್ಕೆ ಹೋಗಿ ಸಂತ್ರಸ್ತೆ ಏನು ದೂರು ಕೊಟ್ಟಿದ್ಲು ಮತ್ತು ವಿಡಿಯೋ ಕೂಡ ಲೀಕ್ ಆಗಿತ್ತು, ಪೆನ್ ಡ್ರೈವ್ ಅಲ್ಲಿ ಇದ್ದಂತಹ ವಿಡಿಯೋ. ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಬೇಕು. ಅದು ಪ್ರಜ್ವಲ್ ಅವ್ರ ಮನೆಯಲ್ಲೇ ಆಗಬೇಕಲ್ವಾ. ಹಾಗಾಗಿ ಅದು ಯಾವ ಜಾಗ, ಕಿಚನ್ನ, ಮಗದೊಂದ ಇವೆಲ್ಲವನ್ನ ಕೂಡ ಅದೇ ಜಾಗದಲ್ಲಿ ಮಹಜರು ಮಾಡ್ತಾರೆ. ಗಮನಿಸ್ತಾ ಇದ್ದೀರಿ, ಸಂತ್ರಸ್ತೆಯ ಜೊತೆಗೆ ತೆರಳಿ ಮಹಜರು ಮಾಡುತ್ತೆ ಎಸ್ಐಟಿ ಟೀಮ್. ಮಧ್ಯಾಹ್ನ ಮಹಜರು ಪ್ರಕ್ರಿಯೆನ ಕೂಡ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮಗದೊಂದು ಕಡೆ ಅಪ್ಪ ಮತ್ತು ಮಗ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತೆಯ ವಿಚಾರಣೆ ಕೂಡ ಆಗ್ತಾ ಇದೆ. ಅದರ ನಡುವೆ ಇವತ್ತು ಹೊಳೆನರಸೀಪುರದ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ ಎಸ್ಐಟಿ ಟೀಮ್ ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದು ಮಹಜರು ನಡೆಸತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪೆನ್ ಡ್ರೈವ್ ಜಟಾಪಟಿ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜೋರು ಸದ್ದು ಮಾಡ್ತಾ ಇದೆ. ಇದರ ನಡುವೆ ಒಂದು ಕಡೆ ನೋಟಿಸ್ ಇಶ್ಯೂ ಆಗಿದೆ ಅಪ್ಪ ಮತ್ತು ಮಗನಿಗೆ, ಮಗದೊಂದು ಕಡೆ ಸಂತ್ರಸ್ತೆಯ ವಿಚಾರಣೆ ಆಗಬೇಕು. ಇದು ಕ್ಷಣ ಕ್ಷಣಕ್ಕೂ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಕಾರ್ ಡ್ರೈವರ್ ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು, ಬಿಜೆಪಿ ಮುಖಂಡ ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು, ಅದರ ನಡುವೆ ರಾಜಕೀಯ ಚರ್ಚೆಗೂ ಕೂಡ ಗ್ರಾಸವಾಗಿದೆ, ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಇದೆಲ್ಲದರ ನಡುವೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ತನ್ನ ಕೆಲಸಕ್ಕೆ ಚುರುಕನ್ನ ಮುಟ್ಟಿಸಿದ್ದು ಇದೀಗ ನಿನ್ನೆಯಿಂದ ನೋಟಿಸ್ ಕೊಡುವಂತಹ ಕೆಲಸ ಆಗಿರ್ಬೋದು, ಸಂತ್ರಸ್ತೆಯನ್ನ ಕರ್ಕೊಬಂದು ವಿಚಾರಣೆ ಮಾಡಿದ್ದಾಗಿರ್ಬೋದು. ಇವತ್ತೇನಪ್ಪ ಸಾಧ್ಯತೆ ಇದೆ ಅಂದ್ರೆ ಅವರ ನಿವಾಸ ಏನಿದೆ ಪ್ರಜ್ವಲ್ ರೇವಣ್ಣ ಅವರ ಮನೆ, ಆ ಮನೆಗೆ ಸಂತ್ರಸ್ತೆಯನ್ನ ಕರೆದುಕೊಂಡು ಬರುವ ಸಾಧ್ಯತೆ ದಟ್ಟುವಾಗಿ ಕಂಡು ಬರ್ತಾ ಇದೆ. ಇದು ಬರೀ ಎಸ್ಐಟಿ ಟೀಮ್ ಕೆಲಸ ಅಂತಲ್ಲ, ಯಾವುದೇ ಚಿಕ್ಕ ಪುಟ್ಟ ಪ್ರಕರಣ ಇದ್ರೂ ಕೂಡ ಸ್ಥಳ ಮಹಜರು ಸಾಮಾನ್ಯ. ಅದೇ ರೀತಿಯಾಗಿ ಈ ಒಂದು ಎಸ್ಐಟಿ ಟೀಮ್ ಕೂಡ ಇವತ್ತು ಸ್ಥಳ ಮಹಜರಿಗೆ ಆ ಸಂತ್ರಸ್ತೆಯನ್ನ ಕರೆದುಕೊಂಡು ಬರುತ್ತೆ ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ ಲಭ್ಯವಾಗ್ತಾ ಇದೆ. ಓಕೆ, ಹೊಳೆನರಸೀಪುರ ಮತ್ತು ಬೆಂಗಳೂರಿನಲ್ಲಿರುವಂತಹ ನಿವಾಸ ಎರಡೂ ಕಡೆಗೂ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ನೋಟಿಸ್ ಅನ್ನ ಎಸ್ಐಟಿ ಒಂದು ಕಡೆ ಇಶ್ಯೂ ಮಾಡಿದೆ. ಮಗದೊಂದು ಕಡೆ ತನ್ನ ತನಿಖೆಯನ್ನ ಮುಂದುವರಿಸಬೇಕಲ್ವಾ, ಮುಂದುವರಿಸುವ ಸಲುವಾಗಿ ಬರೀ FSL ಟೀಮ್ಗೂ ಕೂಡ ಮೊಬೈಲ್ನ ಕಳಿಸಿದೆ, ರಿಟ್ರೀವ್ ಮಾಡ್ಕೊಂಡು ಮೊಬೈಲ್ ಕಳಿಸಿದ್ದಾರೆ. ಈ ವಿಡಿಯೋದ ಅಸಲಿ ಸತ್ಯಾಸತ್ಯತೆ ಏನು, ಎತ್ತ ವಾಯ್ಸ್ ಎಲ್ಲವೂ ಕೂಡ ನಿಜವಾ ಅಥವಾ ಎಡಿಟೆಡ್ಡಾ, ಫೇಸು, ಇವೆಲ್ಲವನ್ನ FSL ಟೀಮ್ ರಿಪೋರ್ಟ್ ಕೊಡ್ಲಿ ಅಂತ ಕಾಯ್ತಾ ಇದ್ದಾರೆ. ಇದರ ನಡುವೆ ಮತ್ತೆ ಮುಂದುವರಿಸಬೇಕಲ್ಲ ತನಿಖೆಯನ್ನ. ಹಾಗಾಗಿ ಸಂತ್ರಸ್ತೆಯೇ ಈಗ ಒಂದು ಎವಿಡೆನ್ಸ್ ಕೊಡಬೇಕಾಗಿರುವಂಥದ್ದು. ಸ್ಥಳ ಮಹಜರು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಇಂಥ ಕೇಸ್ಗಳಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಹಾಗಾದ್ರೆ ಎಸ್ಐಟಿ ಟೀಮ್ ಹೊಳೆನರಸೀಪುರಕ್ಕೆ ಇವತ್ತಿನಿಂದ ಎಂಟ್ರಿ ಕೊಡುತ್ತಾ? ಎಷ್ಟು ಗಂಟೆಗೆ ಮಹಜರು ಕಾರ್ಯ ಆರಂಭ ಆಗ್ಬೋದು? ಡೀಟೇಲ್ಸ್ ಕೊಡೋದಾದ್ರೆ. ಆ ವಿದ್ಯೆ ಏನು ಇಡೀ ರಾಜ್ಯದಲ್ಲೇ ಅಲ್ಲೋಲ ಕಲ್ಲೋಲ ಉಂಟು ಮಾಡಿರ್ತಕ್ಕಂಥದ್ದು ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಏನಲ್ಲದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಇಂದು ಸಂತ್ರಸ್ತ ಮಹಿಳೆ ಏನಿದ್ರೆ ಅವರೊಂದಿಗೆ ಸ್ಥಳ ಮಹಜರಿಗೆ ಆಗಮಿಸಲಿದ್ದಾರೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಮಾಜಿ ಸಚಿವ HD ರೇವಣ್ಣ ಅವರ ನಿವಾಸ. ಏನು ಮಾಜಿ ಸಚಿವ HD ರೇವಣ್ಣ ಅವರಿಗೆ ನಾಳೆ 10 ಗಂಟೆಗೆ CID ಕಚೇರಿಗೆ ವಿಚಾರಣೆ ಆಗುವಂತೆ ನೋಟಿಸ್ ನೀಡಿದೆ. ಅಲ್ಲದೆ ಇಂದು 10 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ಖುದ್ದು CID ಕಚೇರಿಗೆ ಹಾಜರಾಗಬೇಕು ಅಂತ ಒಂದು ನೋಟಿಸನ್ನು ನೀಡಿತು. ಆದರೆ ಪ್ರಜ್ವಲ್ ರೇವಣ್ಣ ಅವರು ಸದ್ಯ ವಿದೇಶದಲ್ಲಿರೋದ್ರಿಂದ ಅವರು ಏನು ವಿಚಾರಣೆಗೆ ಹಾಜರಾಗಿಲ್ಲ. ಇಂದು 12 ಗಂಟೆ ಹೊತ್ತಿಗೆ ಏನು ಏಪ್ರಿಲ್ 28ರಂದು ದೂರನ್ನು ನೀಡಿದರು, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅಂತ ಹೇಳಿ. ಆ ಪ್ರಕರಣದಲ್ಲಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಮಾಜಿ ಸಚಿವ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ FIR ದಾಖಲಾಗಿತ್ತು. ಈಗ ಅವರು ಆ ಮಹಿಳೆ, ಸಂತ್ರಸ್ತ ಮಹಿಳೆಯನ್ನು ಇದೇ ಸ್ಥಳಕ್ಕೆ ಕರ್ಕೊಬಂದು ಸ್ಥಳ ಮಹಜರು ಮಾಡುವಂಥ ಒಂದು ಸಾಧ್ಯತೆ ಇದೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ SIT ತಂಡ ಇಲ್ಲಿ ಹೊಳೆನರಸೀಪುರಕ್ಕೆ ಆಗಮಿಸಿ ಆ ಮಹಿಳೆಯನ್ನು ಕರೆತಂದು, ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವ್ರನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡ್ತಾರೆ. ಆ ನಂತರದಲ್ಲಿ ತನಿಖೆ ಮುಂದುವರೆದು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶದಿಂದ ಕರೆತರಲು ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು, ಅವರನ್ನ ನೇರವರೆಗೆ ಸಂಪರ್ಕ ಮಾಡಬೇಕು, ಎಲ್ಲವನ್ನೂ ಸಹ SIT ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಇದರ ತನಿಖೆಯನ್ನು SIT ತಂಡ ಚುರುಕುಗೊಳಿಸಿದ್ದು, ನಾಳೆ ಮಾಜಿ ಸಚಿವ HD ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಥವಾ ಕಾನೂನಿನ ಮೂಲಕ ಕಾಲಾವಕಾಶವನ್ನು ಕೇಳ್ತಾರೆ ಅಥವಾ FIR ರದ್ದತಿಯನ್ನು ಕೇಳ್ತಾರೆ ಅನ್ನೋದು ಈಗ ಮುಂದಿನ ನಡೆ ಏನು ಅನ್ನೋದು ಕಾದು ನೋಡಬೇಕಾಗಿದೆ. ವಿದ್ಯಾ, ಓಕೆ, ಈಗ ಹೊಳೆನರಸೀಪುರದ ಪ್ರಜ್ವಲ್ ರೇವಣ್ಣ ಅವ್ರ ಮನೆಗೂ ಕೂಡ ನೋಟಿಸ್ ಬಂದು ತಲುಪಿರ್ಬೇಕಲ್ವಾ ಇಷ್ಟೊತ್ತಿಗಾಗಲೇ ನೆನ್ನೆ ಕಳಿಸಿದ್ದು ಶಶಿಧರ್? ಹೌದು ವಿದ್ಯೆ, ಏನು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ
ನೋಟಿಸನ್ನು ಅಂಟಿಸಿ ಹೋಗಲಾಗಿತ್ತು. ಯಾಕೆಂದರೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಅವರ ಮನೆಯ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ಹೋಗಲಾಗಿತ್ತು. ಹಾಗಾಗಿ ಇಂದು ಅವರು ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕು. ಆದರೆ ಅವರು ಏನು ವಿದೇಶದಲ್ಲಿ ಇರೋದ್ರಿಂದ ವಿಚಾರಣೆಗೆ ಹಾಜರಾಗಿಲ್ಲ. ಆದರೆ ಮಾಜಿ ಸಚಿವ ರೇವಣ್ಣ ಅವರಿಗೆ ನಾಳೆವರೆಗೂ ಕಾಲಾವಕಾಶ ಇದೆ. ಹಾಗಾಗಿ ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆಯೋ ಇಲ್ಲವೋ ಅನ್ನೋದು ಇನ್ನೂ ಸಹ ಗೊತ್ತಾಗ್ತಿಲ್ಲ. ಅವರು ಸಹ ಕಾನೂನು ಮೂಲಕವೇ ಇದಕ್ಕೆ ಯಾವುದಾದ್ರೂ ಒಂದು ತಾತ್ಕಾಲಿಕ ರಿಲೀಫನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತದೆ. ಒಟ್ಟಿನಲ್ಲಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ SIT ಅಧಿಕಾರಿಗಳು ಬಂದು ನೋಟಿಸನ್ನು ಅಂಟಿಸಿ ಹೋಗಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಎಸ್, ಇದೀಗ ಈ ಒಂದು ಟೀಮ್ನ ಪ್ರಕ್ರಿಯೆ ಅಂತೆ ಅಥವಾ ತನಿಖೆ ಮುಂದುವರಿಸೋದಕ್ಕೆ ಸ್ಥಳ ಮಹಜರು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಹೊಳೆನರಸೀಪುರದ ಪ್ರಜ್ವಲ್ ರೇವಣ್ಣ ಅವರ ಮನೆಗೆ ಆ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿ ಯಾವ ಜಾಗ, ಏನು, ಎತ್ತ, ಕಾನ್ವರ್ಸೇಷನ್ ಹೇಗಿತ್ತು, ಇದೆಲ್ಲದ್ರ ಬಗ್ಗೆ ಇಂಚಾಗಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. 18 ಜನರ ಒಂದು ಆಫೀಸರ್ಗಳ ಟೀಮನ್ನು SIT ಹೊಂದಿದೆ ಈ ಒಂದು ಪ್ರಕರಣದಲ್ಲಿ, ವಿಶೇಷ ಪ್ರಕರಣದಲ್ಲಿ. ಸೊ ಇವತ್ತು ಸ್ಥಳ ಮಹಜರು ಮಾಡ್ತಾರೆ. ಅದರ ನಂತರ ಮುಂದಿನ ಕಾರ್ಯಗಳು ಹೇಗೆ, ಯಾವ ಆ್ಯಂಗಲ್ ಕೊಡಬೇಕು, ಹೇಗೆ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಅಧಿಕಾರಿಗಳು ಈಗಲೇ ಬಿಟ್ಕೊಡೋದಿಲ್ಲ. ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಸ್ಥಳ ಮಹಜರಿನ ಬಗ್ಗೆ ಮಾತ್ರ.